ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಅವರು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ, ಹಾಲು ಉಗ್ಸಿದ್ದಾರೆ ಇವತ್ತು. ಹಾಗಾಗಿ ಕುಂಕುಮ ಕರೆದಿದ್ರು, ಹೋಗ್ತಾ ಇದ್ದೀನಿ ಸಿಂಪಲಾಗಿ ರೆಡಿಯಾಗಿ. ಯಾಕಂದರೆ ನಾಳೆ ಮದುವೆಗೆ ಹೋಗಬೇಕು, ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಇಲ್ಲಿ ನೋಡಿ ಸ್ಯಾರಿ ಪಿನ್ ಮಾಡಿ ಇಟ್ಟಿದ್ದೀನಿ, ಇನ್ನು ಐರನ್ ಮಾಡಿಲ್ಲ. ಟ್ರಾಲಿ ಬ್ಯಾಗ್ ಇಳಿಸಿದ್ದೀನಿ, ಏನು ಪ್ಯಾಕ್ ಮಾಡಿಲ್ಲ. ಟ್ರಾಲಿ ಬ್ಯಾಗ್ ಎಲ್ಲ ತೆಗ್ದಿದ್ದೀನಿ, ಯಾವುದು ಪ್ಯಾಕಿಂಗ್ ಆಗಿಲ್ಲ. ಇವಾಗ ಅಲ್ಲಿ ಹೋಗಿ ಬಂದು ನೈಟ್ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಸೊ ಆಟೋ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಇವ್ನಿಗೆ ಹೇರ್ ಕಟ್ ಆಗಿಲ್ಲ, ನಾಳೆ ಬೆಳಗ್ಗೆ ಮಾಡಿಸ್ಬೇಕು. ಇವನನ್ನ ಬಿಟ್ಟೋಗೋದೆ, ನಾವು ರಿಸೆಪ್ಷನ್ಗೆ ಮುಂಚೆ ಎಲ್ಲ ಹೋಗ್ಬಿಡೋದು ನಾಳೆ. ಅಂದರೆ ಶನಿವಾರ ರಿಸೆಪ್ಷನು, ಭಾನುವಾರ ದಾರ ಇರೋದು. ಸೊ ನಮ್ಮ ಮನೆಯವ್ರಿಗೆ ಕಂಫರ್ಟಬಲ್ ಆಗಲ್ಲ, ಮೈಸೂರಲ್ಲಿ ಇರೋದು ಮದುವೆ, ಅವ್ರಿಗೊಂಥರ ಕಂಫರ್ಟಬಲ್ ಆಗಲ್ಲ. ಅದಕ್ಕೇ ನೀವು ಹೋಗಿ ಸ್ಯಾಟರ್ಡೆ, ನಾನು ಸಂಡೇ ಬರ್ತೀನಿ ಅವ್ನು ಕರ್ಕೊಂಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ಅಣ್ಣ ಎಲ್ಲ ಹೋಗ್ತಾರಲ್ಲ. ಸೊ ನಾನು ಅವ್ರ ಜೊತೆ ನಾನು ನನ್ನ ಮಗಳು ಹೋಗ್ಬಿಡ್ತೀವಿ ನಾಳೆ ಮಧ್ಯಾಹ್ನ, ಸಂಜೆ ರಿಸೆಪ್ಷನು. ಸೊ ಮತ್ತೆ ಸಂಡೇಗೆ ನಮ್ಮ ಮನೆಯವ್ರು ಬಂದು ಜಾಯಿನ್ ಆಗ್ತಾರೆ ಮುಹೂರ್ತಕ್ಕೆ. ಅದಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲೇ ಆಗಿದ್ರೆ ಆರಾಮಿತ್ತು. ಸೊ ಅಲ್ಲಿಗೆ ಹೋಗೋದಲ್ವ, ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಎರಡೆರಡು ಡ್ರೆಸ್ಸು ಮತ್ತು ಒಂದು ನಾರ್ಮಲ್ ಡ್ರೆಸ್ಸು ಎಲ್ಲ ಪ್ಯಾಕ್ ಮಾಡಬೇಕು. ಏನು ಮಾಡೋದು, ರಿಲೇಷನ್ ಅಂದಮೇಲೆ ಮದುವೆಗೆ ಹೋಗಲೇಬೇಕು, ಹೋಗದೆ ಇರೋಕ್ಕಾಗಲ್ಲ. ಸೊ ನಡೀತಾ ಇದೆ ಪ್ಯಾಕಿಂಗು, ಜೊತೆಯಲ್ಲಿ ಓರಲ್ ಎಕ್ಸಾಮ್ ಎಲ್ಲ ನಡೀತಾ ಇದೆ, ಮಾಡ್ತಾ ಇದ್ದೀನಿ. ಸೊ ಫುಲ್ ಬ್ಯುಸಿಯಾಗಿರೋದ್ರಿಂದ ಯೂಟ್ಯೂಬ್ನ ಸ್ಟಾರ್ಟು ಮಾಡಿಲ್ಲ, ಎಂಡು ಮಾಡಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅಣ್ಣನ ಮನೆಗೆ ಹೋಗೋಣ, ಇವತ್ತು ಹಾಲು ಕುಸ್ತಾ ಇದ್ದಾರಲ್ಲ, ಹಾಗೆ ವ್ಲಾಗ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ಬಂದಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ಹೆಂಗೆ ಪ್ಯಾಕಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಲ್ರೆಡಿ ಮೇಕಪ್ ಸೆಟ್ಟು, ಹೇರ್ ಸ್ಟೈಲ್ಸು ಅದೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸ್ಯಾರಿ ಮತ್ತು ನನ್ನ ಮಗಳು ಡ್ರೆಸ್ ಇದೆಲ್ಲ ಟ್ರಾಲಿ ಬ್ಯಾಗ್ಗೆ ಹಾಕೋಬೇಕು, ಇನ್ನೂ ಹಾಕಿಲ್ಲ. ಇನ್ನು ಮೇಕಪ್ ಕಿಟ್ ಎಲ್ಲ ಪ್ಯಾಕ್ ಆಗಿದೆ ಆಲ್ರೆಡಿ. ಒಂದೊಂದೊಂದೊಂದು ಮಿಸ್ ಆಗಿದೆ. ಇನ್ನು ಬಿಂದಿ ಇಟ್ಟಿಲ್ಲ, ಇನ್ನು ಏನೋ ಇಟ್ಟಿಲ್ಲ, ಬಾಚಣಿಗೆ ಹಾಕಿಲ್ಲ, ಹಿಂಗೆ ಒಂದೊಂದೇ ಮಿಸ್ ಆಗಿದೆ. ಸೊ ನಾರ್ಮಲ್ ಬಟ್ಟೆ ಹಾಕಿಲ್ಲ, ನಾರ್ಮಲ್ ಬಟ್ಟೆ ಹಾಕಿಲ್ಲ. ಅದೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಇನ್ನೂ ಪ್ಯಾಕ್ ಮಾಡಿಲ್ಲ, ಮಾಡೋಣ. ಓಕೆ, ಇವಾಗ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಓಕೆ ಅಲ್ವಾ ಮನೆ ಅಂತವಳೆ, ಅವ್ರಿಗೆ ದೊಡ್ಡದು ಬೇಕು ಅಂತಾನೆ ಅವ್ರು ಮಾಡ್ಕೊಂಡಿರೋದು. ಇದೇನಾ ಡ್ರಾಯರ್ಸ್ ಎಲ್ಲ ಇದೆ, ತೋರಿಸ್ತೆ. ಡ್ರಾಯರ್ ಕಬರ್ಡ್ಸ್ ಇಲ್ಲ, ಅವರೇ ಇಟ್ಬಿಟ್ಟಾರೆ ಡೆಕೋರೇಷನ್. ಎಲ್ಲದಕ್ಕೂ ಇದೆ, ಆದ್ರೂ ದೊಡ್ಡದಾಗಿದೆ. ಅಮ್ಮ ಅಲ್ಲೋಡಮ್ಮ, LED ಲೈಟ್ಸ್ ಇರ್ಬೋದು ಅದ್ರೊಳಗೆ. ಮಾಸ್ಟರ್ ಬೆಡ್ರೂಮ್. ಹಾಂ, ಮೋಸ್ಟ್ಲಿ ಇಲ್ಲಿ ಅತ್ತೆ ಮಾಮ ಬಂದ್ಕೊಳ್ಳೋದೇನೋ. ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಅತ್ತೆ ಮಾಮ ಬಂದ್ಕೊಳ್ಳೋದು. ಡಿಸೈನ್ ಮಾಡಿರೋದು ಅಷ್ಟೇ. ಇನ್ನು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ. ಹೇಳ್ರ, ಎಷ್ಟೊಂದಿದಾವೆ ಇಲ್ಲಿ. ಯಾವ ಗಾಡಿಗೆ ಇಟ್ಬಿಟ್ಟವ್ರೆ, ಗಾಡಿಗೇನಲ್ಲ. ಇಲ್ಲೊಂದು ಬಾತ್ರೂಮ್ ಏನ್ ತೋರ್ಸಕ್ಕೆ ಹೋಗಿಲ್ಲ. ಇದ್ರಲ್ಲಿ ಈ ಕಡೆ ಇರೋದು ಇದು ಇಟ್ಕೊಳಕ್ಕೆ ಹ್ಯಾಂಡ್ ಕೀಸ್. ಎಲ್ಲ ಅವರೇ ಮಾಡ್ಬಿಟ್ಟಿದ್ದಾರೆ, ಡಿಸೈನು ಇದೆ. ಅಡ್ಗೆ ಮನೆ ನಡಿ ಗೈಸ್, ನಡಿ ಗೈಸ್, ಇವ್ರದೇ ಮನೆ ನಡಿ. ಗಂಡ ಹೇಳ್ತಿ, ಅಯ್ಯೋ ನಿಮ್ ಬಾಯ್ ಅಂತ ಶುಕ್ರವಾರ ಹೇಳ್ತಾ ಇದೀವಿ. ಚಿನ್ನ ನಿಂಗೆ ಊಟ ಬೇಕಿದ್ದಷ್ಟು, ಊಟ ಬೇಕಿತ್ತು. ಬರೀ ಆಗಿಲ್ಲ ಅಷ್ಟೇ, ಇವತ್ತು ಸಿಂಪಲ್ ಆಗಿ ಏನು ಮಾಡಿಲ್ಲ. ಸೊ ಹಾಯ್, ನೆನ್ನೆ ಬ್ಲಾಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಾರ್ನಿಂಗು ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್. ಯಾಕಂದರೆ ನೆನ್ನೆ ಬರೋದೇ ಲೇಟ್ ಆಯಿತು. ಇನ್ನೊಂದು ಬಂದ ತಕ್ಷಣ ಬೇರೆ ಪ್ಯಾಕಿಂಗ್ ಕೆಲಸಗಳೆಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತು. ಸೊ ಅದನ್ನು ಮಾಡ್ತಾ ಇದ್ದೆ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಳು ಗೊಜ್ಜು ಮಾಡಿಬಿಡ್ತಾ ಇದ್ದೀನಿ. ರಾತ್ರಿ ಕಡಲೆಕಾಳು ನೆನೆಸಿದ್ದೆ ಬಂದು. ಸಾಂಬಾರು ಮಾಡಿಬಿಟ್ರೆ ಮಧ್ಯಾಹ್ನ ಊಟ ಮಾಡಿಕೊಂಡು ಹೊರಡ್ಬೋದು ಅಂತ. ಸೊ ಮಧ್ಯಾಹ್ನ ಹೊರಡ್ತಾ ಇದ್ದೀವಿ.
ಬಸ್ಗೆ. ಹಾಗಾಗಿ ಅಷ್ಟರಲ್ಲಿ ನನ್ನ ಮಗಳು ಸ್ಕೂಲಲ್ಲಿ ಓರಲ್ ಇದೆ ಇವತ್ತು, ಅದನ್ನು ಮುಗಿಸ್ಕೊಂಡು ಬರ್ತಾಳೆ. ಹಾಫ್ ಡೇ ಅಲ್ವಾ ಸ್ಯಾಟರ್ಡೆ, ಹಾಗಾಗಿ ಸೊ ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಆಗಿ ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿಲ್ಲ. ಅವಳು ಬಂದಮೇಲೆ ಅವಳಿಗೂ ಸ್ನಾನ ಮಾಡಿಸಿ ಮಗನಿಗೆ ಸ್ನಾನ ಮಾಡಿಸಿ ಆಮೇಲೆ ರೆಡಿ ಆಗೋಣ ಅಂತ. ಸೊ ಈ ಅವತಾರದಲ್ಲೇ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ, ನಿನ್ನೆ ವ್ಲಾಗ್ ಜೊತೆಲೆ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ರೆಡಿ ಆಗಬೇಕು, ಅದಕ್ಕೆ ಹೀಗಿದ್ದೀನಿ. ಸೊ ಇವಾಗ ಕಾಳು ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ. ಗೊಜ್ಜು ಮಾಡಿಬಿಟ್ಟು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದು ಕೆಲಸಗಳೆಲ್ಲ ಪೆಂಡಿಂಗ್ ಇದೆ, ಸಿಂಕಲ್ ಪಾತ್ರೆ ಎಲ್ಲ ಹಂಗೆ ಇದೆ, ಎಲ್ಲ ಬೇಸಿಕ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ. ಅಪ್ಪ ಸುಸ್ತಾಯಿದ್ದು ನಂಗೆ ನಿಜ. ನಿನ್ನೆಯಿಂದ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಪ್ಯಾಕಿಂಗ್ ಅಂದರೆ ಸಿಕ್ಕಾಬಟ್ಟೆ ತೊಗೊಂಡೋಗ್ತಾ ಇಲ್ಲ, ಬಟ್ ಸಣ್ಣ ಸಣ್ಣದಾದ ಒಂದು ಹೇರ್ ಪಿನ್ ಆಗ್ಬೇಕು, ಕ್ಲಿಪ್ ಆಗ್ಬೋದು. ಮಿಸ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ನಾವು ಊರಿಂದ ಊರಿಗೆ ಹೋಗೋದಲ್ವಾ, ಸೊ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿದ್ರಂತೂ ಜಾಸ್ತಿ ಕೇರ್ ಮಾಡಲೇಬೇಕಾಗತ್ತೆ, ಎಕ್ಸ್ಟ್ರಾ ಒಂದೊಂದು ಬಟ್ಟೆನೂ ತೊಗೋಬೇಕಾಗತ್ತೆ. ಹಾಗಾಗಿ ಎಲ್ಲನೂ ಪ್ಯಾಕ್ ಮಾಡ್ತಾ ಸಾಕಾಯಿತು. ಮತ್ತು ಸ್ಯಾರೀಸು ಎಲ್ಲ ಪ್ರೀ ಪ್ಲೀಟಿಂಗ್ ಮಾಡಿಕೊಂಡು ಲೇಟ್ ಆಗೋಯ್ತು ರಾತ್ರಿನೇ. ಹಾಗಾಗಿ ವ್ಲಾಗ್ ಕಂಟಿನ್ಯೂನೂ ಮಾಡಲಿಲ್ಲ, ಇವಾಗ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬೇಗ ಬ್ರೇಕ್ಫಾಸ್ಟ್ ತಿಂದು ರೆಡಿ ಆಗೋಣ. ಓಕೆ, ಅವಳು ಬರ್ತಾಳೆ, ನನ್ನ ಮಗಳು 12 o'clock ಆಗಿ. ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿದಿದ್ರೆ ಬೇಗ ರೆಡಿ ಆಗ್ಬೋದು. ಆಮೇಲೆ ನಮ್ಮ ಅಣ್ಣನ ಮಗ ಬರ್ಬೇಕು, ಅವನು SLC ಈ ಸತಿ ಲಾಸ್ಟ್ ಇವತ್ತು ಎಕ್ಸಾಮ್ ಅವನಿಗೆ, ಅವ್ನು CBSE ಆಗಿರೋದ್ರಿಂದ. ಸೊ ಅವನು ಮುಗಿಸ್ಕೊಂಡು ಬರಬೇಕು ಎಕ್ಸಾಮು. ಸೊ ಮಕ್ಕಳೆಲ್ಲ ಬಂದಮೇಲೆ ಒಟ್ಟಿಗೆ ಹೊರಡೋಣ ಅಂದ್ಬಿಟ್ಟು ನಾನು ನಮ್ಮ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಗಂಡಸರು ಯಾರು ಬರ್ತಾ ಇಲ್ಲ, ಮಕ್ಕಳು ನಾವು ಮಾತ್ರ ಹೋಗ್ತಾ ಇರೋದು ರಿಸೆಪ್ಷನ್ಗೆ. ಮತ್ತು ನಾಳೆ ಬರ್ತಾರೆ ಅವರೆಲ್ಲ, ಸಂಡೇ ಬೆಳಿಗ್ಗೆ. ನಮ್ಮ ಮನೆಯವರು ಅಷ್ಟೇ, ಮತ್ತು ನಮ್ಮ ಅಣ್ಣ ಎಲ್ಲ ಬೆಳಿಗ್ಗೆ ಬರ್ತಾರೆ ಸಂಡೇ ಆಗಿರೋದ್ರಿಂದ. ಅವ್ರಿಗೆ ಒಂಥರ ಕಂಫರ್ಟಬಲ್ ಇರಲ್ಲ ಅಲ್ಲಿ ಸ್ಟೇ ಆಗೋಕ್ಕೆ, ಇನ್ನೊಂದು ಆಫೀಸ್ ಕೆಲಸ ಇರುತ್ತಲ್ವ, ಹಾಗಾಗಿ ಬರ್ತಾ ಇಲ್ಲ. ಸೊ ನಾವು ಮಾತ್ರ ಹೋಗ್ತಾ ಇದ್ದೀವಿ. ಸೊ ನಾವು ಹೋಗಿ ಎಲ್ಲಿ ಉಳ್ಕೊಳ್ತೀವಿ, ಛತ್ರದಲ್ಲಂತೂ ಉಳ್ಕೊಳ್ಳಲ್ಲ, ಯಾಕಂದರೆ ದಿಬ್ಬು ಬೆಡ್ಶೀಟು ಒಂಥರ ಕಂಫರ್ಟಬಲ್ ಫೀಲ್ ಆಗಲ್ಲ. ಹಾಗಾಗಿ ನಮ್ಮ ಅದಕ್ಕೆ ಅವ್ರ ಫ್ರೆಂಡ್ ಮನೆ ಇದೆ, ಚೌಟ್ರಿ ಹತ್ರನೇ ಇರೋದು. ಅವ್ರಿಗೆ ಸ್ವಲ್ಪ ಲಾಟ್ ಆಫ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲ ಕಡೆನೂ ಫ್ರೆಂಡ್ಸ್ ಇರ್ತಾರೆ, ಅವ್ರ ಮೇಲೆ ಸ್ಟೇ ಮಾಡ್ತೀವಿ. ಅವರು ಅವತ್ತಿಂದಾನೇ ಪಾಪ ಕಾಲ್ ಮಾಡ್ತಾಯಿದ್ರು, ಯಾವತ್ತು ಬರ್ತೀರಾ, ಯಾವತ್ತು ಮದುವೆ ಅಂತ. ಸೊ ಫೈನಲಿ ಇವತ್ತು ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗಿ ರೆಸ್ಟ್ ಮಾಡಿ ಅಲ್ಲಿ ಲಗೇಜ್ ಎಲ್ಲ ಹಾಕಿ ಫ್ರೆಶ್ ಅಪ್ ಆಗಿ ಮತ್ತೆ ರಿಸೆಪ್ಷನ್ಗೆ ಹೋಗೋದು, ಮತ್ತೆ ನೈಟ್ ಬಂದು ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಮೇಕಪ್ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಹೋಗೋದು. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ತೋರಿಸ್ತೀನಿ, ಮದುವೆ ವ್ಲಾಗನ್ನು ಹಾಕ್ತೀನಿ. ಬಟ್ ಹುಡುಗಿದು ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಕೆಲವೊಬ್ರಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಕೆಲವೊಬ್ರಿಗೆ ಇಷ್ಟ ಇರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೋಕ್ಕೆ. ಅವ್ರದ್ದೇನು ಹಾಕಕ್ಕೆ ಹೋಗಲ್ಲ, ನಮ್ಮದು ಮಾತ್ರ ಹಾಕ್ತೀನಿ. ಯಾಕಂದರೆ ಹಾಕಿ ಆಮೇಲೆ ಅವರು ನಮ್ದೆಲ್ಲ ಡಿಲೀಟ್ ಮಾಡಿ ಅಂತೆಲ್ಲ ಹೇಳಿದ್ರೆ ಕಷ್ಟ ಆಗುತ್ತೆ. ಮತ್ತು ನನಗೆ ವ್ಲಾಗ್ ಡಿಲೀಟ್ ಮಾಡೋಕ್ಕಾಗಲ್ಲ, ರೀಲ್ಸು ಡಿಲೀಟ್ ಮಾಡಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅದಕ್ಕೇನೆ ಅವ್ರದ್ದು ಯಾರ್ದು ನಾನು ವಿಡಿಯೋ ಮಾಡಲ್ಲ, ಬರೀ ನಮ್ದು ಮಾತ್ರ ವಿಡಿಯೋ ಮಾಡ್ಕೊಂಡು ಹಾಕ್ತೀನಿ. ನಮ್ಮ ಜರ್ನಿ ಹೇಗಿರುತ್ತೆ, ನಾವು ಏನು ಮಾಡಿದ್ವಿ, ನಾವು ಹೇಗೆ ಮೇಕಪ್ ಮಾಡ್ಕೊಂಡ್ವಿ, ಹ್ಯಾಕ್ ಸ್ಯಾರಿ ಉಟ್ಟಿದ್ವಿ, ಯಾವ್ಯಾವ ಥರ ರೆಡಿಯಾಗಿದ್ವಿ, ಮತ್ತು ಒಂದಷ್ಟು ರೀಲ್ಸ್ಗಳು ಮಾಡಿದ್ದು, ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀವಿ. ಓಕೆ, ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನನ್ನ ಮಗಳು ಸ್ಕೂಲಿಂದ ಬಂದ್ಲು ನೋಡಿ, ಅವಳಿಗೆ ಸೆಕೆಂಡ್ ಪ್ರೈಸ್ ಬಂದಿದೆ ಮ್ಯೂಸಿಕ್ಕಿಂದ. ಮ್ಯೂಸಿಕಲ್ ಚೇರ್. ಮಕನೇ ಕಾಣ್ತಾ ಇಲ್ಲ, ಮುಚ್ಕೊಂಬಿಟ್ಟವಳೆ. ಅದಕ್ಕೆ ಕುಣಿದಾಡ್ತಾವಳೆ. ಇಡು ಎಂತಕ್ಕೆ ಆಯ್ತು, ಯೂನಿಫಾರ್ಮ್ ಎಲ್ಲ ಬಿಚ್ಚು. ಸೊ ಫೈನಲಿ ನನ್ನ ಮಗನ ಹೇರ್ ಕಟ್ ಆಗಿದೆ. ತಿರ್ಗಮ್ಮ ಈ ಕಡೆ. ಸ್ನಾನ ಆಯ್ತು, ಒಂದು ಕಟ್ಸೆಲ್ಲ ಹಾಕಿಸ್ಕೊಬಂದ್ಬಿಟ್ಟಿದೆ, ಮುದ್ದು ಕಟ್ಸೆಲ್ಲ ಹಾಕಿಸ್ಕೊಬಂದ್ಬಿಟ್ಟಿದೆ. ಹೇರ್ ಸ್ಟೈಲ್ ಮಾಡಿಸ್ಕೊಂಡು. ಎಂತಿಕಮ್ಮ ಹೇರ್ ಕಟ್ಟಿಂಗ್ ಮಾಡಿಸಿರೋದು? ಪಾಪ, ಅವನನ್ನು ಬಿಟ್ಬಿಟ್ಟು ಹೋಗ್ತೀವಿ, ಅವ್ನು ಮದ್ವೆಗೆ ಹೋಗ್ತೀನಿ ಅಂತಾನೆ ಇದ್ದಾನೆ. ಇವಳು ಇನ್ನೂ ಯೂನಿಫಾರ್ಮ್ ಬಿಚ್ಚಿಲ್ಲ. ತಿಂದ ತಕ್ಷಣ ಇವಳು ಸ್ನಾನಕ್ಕೆ ಹೋಗ್ಬೇಕು, ತಲೆಗೆ ಸ್ನಾನ ಮಾಡಿಸೋಣ ಅಂತ. ಇವಂದಾಯ್ತು, ಇನ್ನು ನಾನು ಮಾಡಿಲ್ಲ, ಮಾಡಬೇಕು. ಏಯ್ ಸುಮ್ನಿರು. ಹ್ಞೂ ಮಗ್ನೆ, ನಿನಗೆ ಸ್ನಾನ ಮಾಡಕ್ ಬರತ್ತೆ. ನೀವು ನೋಡ್ತಾ ಇರೋರೆಲ್ಲ ಎಷ್ಟು ಸೈಲೆಂಟ್ ಅಂತಿರ್ತೀರ ಮಗುನ. ಹಿಂಗೈತೆ ನೋಡಿ.